ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವ ಮಸಾಲೆ ಪೌಡರ್ ಹೇಳಿಕೊಡ್ತಿದ್ದೀನಿ. ನೀವು ನನ್ನ ವಿಡಿಯೋನ ಫುಲ್ ನೋಡಿ, ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಹೋಟೆಲ್ ಸ್ಟೈಲ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈಗ ಸ್ಟಾರ್ಟ್ ಮಾಡುವ ನಾವು. ಫಸ್ಟಿಗೆ ನಾನು ಒಂದು ಬಣಾಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು 7 ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಅದನ್ನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ರಿಗೂ ಗೊತ್ತಿರುತ್ತಲ್ವ ಹೇಗೆ ಫ್ರೈ ಮಾಡಬೇಕಂತ. ನಾನು ಈ ಚಮಚದಲ್ಲಿ 7 ಚಮಚ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿದ್ದೀನಿ. ಜೀರಿಗೆನೂ ಹಾಗೆ ಸೇಮ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಫ್ರೈ ಮಾಡಬೇಕು, ಅಂದರೆ ಸ್ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಫ್ರೈ ಮಾಡ್ತಿದ್ದೀನಿ. ಈಗ ನಾನು ಒಂದು 2 ಚಮಚ ಆಗುವಷ್ಟು ಸೋಂಪು ಹಾಕಿದ್ದೀನಿ. ಅದನ್ನ ಫ್ರೈ ಮಾಡ್ತಿದ್ದೀನಿ. ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಟ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಈಗ ನಾನು 2 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ. ಈಗ ಒಂದು 4-5 ಲವಂಗನ ಹಾಕಿದ್ದೀನಿ. ಆಮೇಲೆ ವಾಶ್ ಮಾಡ್ಕೊಂಡು ಬಂದಿರೋ ಪಲಾವ್ ಎಲೆನ ಒಂದು 10 ಹಾಕಿದ್ದೀನಿ. ಈಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ಈಗ ಜಾಯಿಪತ್ರೆ ಎಲೆ ಅಂತ ಸಿಗುತ್ತೆ, ಅದನ್ನು ಹಾಕಿದ್ದೀನಿ. ಜಾಯಿಪತ್ರೆ ಹೂವು ಅದನ್ನು ಹಾಕಿದ್ದೀನಿ, ಒಂದು 4-5. ಆಮೇಲೆ ಚಕ್ಕೆನ ವಾಶ್ ಮಾಡಿ ಅದನ್ನ ಹಾಕ್ತಿದ್ದೀನಿ. ಚಕ್ಕೆ ವಾಶ್ ಮಾಡಿ ಹಾಕಿದ್ಮೇಲೆ ಅದೊಂದು 4-5 ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದು ಹಾಗೆ ನೀರೆಲ್ಲ ಡ್ರೈ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ಆಮೇಲೆ ಒಂದು ಪಾತ್ರೆಗೆ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಈಗ ಚಕ್ಕೆನ ಮಾತ್ರ ನಾನು ಅದನ್ನು ಕಟ್ ಆಗಿ ಮಾಡ್ತಿದ್ದೀನಿ, ಇಲ್ಲಾಂದರೆ ಮಿಕ್ಸಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಕಟ್ ಮಾಡ್ತಿದ್ದೀನಿ, ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಮಿಕ್ಸಿ ಪಾತ್ರಕ್ಕೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ಈಗ ನೋಡಿ ಪೌಡರ್ ರೆಡಿ ಆಗಿದೆ. ಹೇಗೆ ಆಗಿದೆ ಅಂತ ನೀವೇ ನೋಡಿ. ಇಷ್ಟೊಂದು ಪೌಡರ್ ಸಿಕ್ಕಿದೆ ಅಷ್ಟರಲ್ಲಿ. ಇದು ಒಂದು 6 ಮಂತ್ ತನಕ ಏನೂ ಕಮ್ಮಿ ಏನಾಗಲ್ಲ. 6 ಮಂತ್ ತನಕ ಹಾಕ್ಬೋದು. ಇದು ಇನ್ನೂ ಸಣ್ಣಕ್ಕಾಗಬೇಕಂದ್ರೆ, ತುಂಬ ನೈಸ್ ಆಗಬೇಕಂದ್ರೆ ನಾವು ಜಾಡ್ರಿಯಲ್ಲಿ ಸ್ವಲ್ಪ ಅದನ್ನ ನೈಸಾಗಿ ಮಾಡ್ಕೋಬಹುದು. ಇನ್ನು ಆ ವಿಡಿಯೋನ ನಾನು ಆಮೇಲೆ ತೋರಿಸ್ತೀನಿ. ಈಗ ನಾನು ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರುವಂತಹ ಒಂದು ಬಾಟ್ಲಿಗೆ ಹಾಕ್ತಿದ್ದೀನಿ. ಆ ಕಂಟೈನರಲ್ಲಿ ಯಾವ ಕಾರಣಕ್ಕೂ ಒಂದು ಸ್ವಲ್ಪನೂ ನೀರಿರಬಾರ್ದು. ಇದನ್ನು ಸ್ಟೋರೇಜ್ ಮಾಡಿ ನಾವು 6 ಮಂತ್ ತನಕನೂ ಇಡ್ಬೋದು. ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಡ್ಬೋದು, ಯಾಕಂದರೆ ಹೊರಗಡೆ ಕೂಡ ಇಡ್ಬೋದು, ಏನಾಗಲ್ಲ. ಬಟ್ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇನ್ನೂ ತುಂಬ ಟೈಮ್ ಬರುತ್ತೆ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಈಗ ನಾನು ಇನ್ನೂ ಸ್ವಲ್ಪ ಸಣ್ಣಕ್ಕೆ ತುಂಬ ಫೈನಾಗಿ ಬೇಕಂದರೆ ಈ ಥರ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಈಗ ನಾವು ಪಲಾವ್ ಮಾಡುವಾಗ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಆಗ ಒಗ್ಗರಣೆ ಜೊತೆಗೆ 1 ಚಮಚನ ಆ್ಯಡ್ ಮಾಡಿದರೆ ಸಾಕು. ಆಮೇಲೆ ವೆಜಿಟೇಬಲ್ ರೈಸ್ ಎಲ್ಲ ಹಾಕಿ ಒಂದು 2 ವಿಸಿಲ್ ಕೂಗಿಸಿದರೆ ಸಾಕು, ಪಲಾವ್ ರೆಡಿ ಆಗ್ತದೆ. ಸೇಮ್ ಹೋಟೆಲ್ ಸ್ಟೈಲ್ ರೆಸಿಪಿ ಆಗ್ತದೆ. ಥ್ಯಾಂಕ್ ಯು.